ನೋಡಿದ ತಾಯಿ ಮತ್ತು ಮಗ, ಇವಳು ಇಲ್ಲೇ ಸತ್ಯತೆ ಬಿಡು, ನಾಳೆ ನೋಡಿದ್ರಾಯ್ತು ಇವಳನ್ನ ಅಂತ ಹೇಳಿ ಕೋಣೆಯ ಬಾಗಿಲನ್ನ ಹಾಕಿ ಹೊರಟೇ. ಇದನ್ನೆಲ್ಲ ನೋಡುತ್ತಾ ಇದ್ದ ನಮ್ಮ ಭಕ್ತವತ್ಸಲ ಪಾಂಡುರಂಗ. ಭಕ್ತವತ್ಸಲವೇ ಅವನು. ಥಟ್ಟನೆಯ ದೃಶ್ಯನಾದವನು ವೈಕುಂಠದಿಂದ ಪ್ರತ್ಯಕ್ಷನಾಗಿದ್ದು ಸಧುಬಾಯಿಯಿಂದ ಕೋಣೆಯಲ್ಲಿ. ಅಮ್ಮ ಸಧುಬಾಯಿ, ನೋಡು ನಾನು ಬಂದಿದ್ದೇನೆ ತಾಯಿ, ಕಣ್ ತೆರೆದು ನನ್ನನ್ನು ನೋಡು ಎಂದು ಸಧುಬಾಯಿಯನ್ನ ಎನಿಸ್ತಾ ಇದ್ದಾಳೆ. ಎಚ್ಚರವಾಗಿ ಸಧುಬಾಯಿ ದೈವಾಂಶ ಸಂಭೂತೆಯಾದ ಹೆಂಗಸನ್ನ ನೋಡ್ತಾ ಇದ್ದಾಳೆ. ಯಾರಮ್ಮ ತಾಯಿ ನೀನು? ಪಾಂಡುರಂಗ ಸ್ತ್ರೀಯ ವೇಷದಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಹೆಸರು ವಿಠೋಬಾಯಿ ಅಂತ ತಾಯಿ. ಓಣಿಯಲ್ಲಿ ಹೋಗ್ತಾ ಇದ್ದೆ, ನಿನ್ನ ಅಂತೆ ಹೇಳ್ತಾ ಇದ್ರು ನನ್ನ ಸೊಸೆಗೆ ಪಂಡರಾಪುರಕ್ಕೆ ಹೋಗ್ಬೇಕು, ಮನೆಯಲ್ಲಿ ಸುಮಾರು ಕೆಲಸ ಇದೆಯಲ್ವಾ, ಅವಳು ಹೋದ್ರೆ ಮನೆ ಕೆಲಸ ಮಾಡೋರು ಯಾರು? ಹಾಗಾಗಿ ನಾನು ಪಂಡರಾಪುರಕ್ಕೆ ಅವರಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಆಗ ನಾನು ನಿನ್ನ ಅತ್ತೆಗೆ ಹೇಳಿದ್ದೆ, ಅತ್ತೆಮ್ಮ ಮನೆ ಕೆಲಸದವರು ಇಲ್ಲ ಅಂತ ತಾನೇ ನಿಮಗೆ ತಲೆ ಬಿಸಿ, ಹಾಗಾದ್ರೆ ನಿಮ್ಮ ಸೊಸೆಯನ್ನ ಪಂಡರಾಪುರಕ್ಕೆ ಹೋಗ್ಲಿಕ್ಕೆ ಬಿಡಿ, ನಿಮ್ಮ ಸೊಸೆ ಬರುವ ತನಕ ನಿಮ್ಮ ಮನೆಯಲ್ಲಿ ಕೆಲಸದವರಾಗಿ ನಾನು ಇರ್ತೇನೆ ಅತ್ತೆಮ್ಮ. ಅದನ್ನ ಕೇಳಿ ನಿನ್ನ ಅತ್ತೆಯವರು ಅನುಮತಿಯನ್ನ ಕೊಟ್ಟಿದ್ದಾರೆ ತಾಯಿ, ಇನ್ನು ತಡ ಮಾಡಬೇಡ, ನೀನು ಬೇಗನೆ ಪಂಡರಾಪುರಕ್ಕೆ ಹೋಗಮ್ಮ ಅಂತ ಹೇಳಿ ಅವಳ ಕೈಯಲ್ಲಿದ್ದ ಕಟ್ಟನ್ನ ಬಿಚ್ಚಿಕೊಂಡು ಸಧುಬಾಯಿಯನ್ನ ಮನೆಯಿಂದ ಹೊರಗೆ ಕರೆದುಕೊಂಡು ಬಂದಿದ್ದಾಳೆ ವಿಠೋಬಾಯಿಯ ವೇಷದಲ್ಲಿ ಇದ್ದಂತಹ ಪಾಂಡುರಂಗ. ಹೊರಗೆ ಬಂದು ನೋಡ್ತಾಳೆ ಸಧುಬಾಯಿ, ಅಲ್ಲಿ ನಿಂತಿದ್ದಾನೆ ಗಡ 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 ನಡುಗುತ್ತಾ ಇರುವಂತಹ ಒಬ್ಬ ಹಣ್ಣು ಮುದುಕ. ಅವನನ್ನ ಉದ್ದೇಶಿಸಿ ವಿಠೋಬಾಯಿ ಅಂದರೆ ಪಂಡರಾಧೀಶ ಹೇಳ್ತಾ ಇದ್ದಾನೆ, ನೀನು ಇವನೊಂದಿಗೆ ಹೋಗಪ್ಪ, ಇವನು ನಿನ್ನ ಬೇಗನ ಪಂಡರಾಪುರಕ್ಕೆ ಕರೆದುಕೊಂಡು ಹೋಗ್ತಾನೆ. ಮುದುಕನನ್ನ ನೋಡಿ ಸಧುಬಾಯಿ ಹೇಳ್ತಾಳೆ, ತಾಯಿ ನಾನು ನಿಶ್ಶಕ್ತಳು, ಇವರು ವಯಸ್ಸಾದವರು, ನಾಳೆ ಬೆಳಗಿನ ಜಾವದಲ್ಲಿ ಪಂಡರಾಪುರಕ್ಕೆ ನಮಗಿಬ್ಬರಿಗೂ ಹೋಗಲಿಕ್ಕೆ ಸಾಧ್ಯ ಇದೆಯೇ? ಅದಕ್ಕೆ ವಿಠೋಬಾಯಿ ನಗುತ್ತಾ ಹೇಳ್ತಾಳೆ, ತಾಯಿ ನೋಡ್ಲಿಕ್ಕೆ ವಯಸ್ಸಾದವರ ತರ ಕಾಣ್ತಾರೆ ಹೌದು, ಆದರೆ ಬಹಳ ವೇಗವಾಗಿ ಹತ್ತಿರದಿಂದ ಹೋಗುವಂತಹ ದಾರಿಗಳೆಲ್ಲ ಈ ಮುದುಕಪ್ಪನಿಗೆ ತಿಳಿದಿದೆ. ಹಾಗಾಗಿ ನೀನಿನ್ನು ತಡ ಮಾಡಬೇಡ, ಬೇಗನೆ ಅವರೊಂದಿಗೆ ಪಂಡರಾಪುರಕ್ಕೆ ಹೋಗಿ ಬಿಡುವಂತ ಅವಳೊಟ್ಟಿಗೆ ಕಳಿಸಿಕೊಡ್ತಾನೆ. ಸಧುಬಾಯಿ ವಿಠೋಬಾಯಿಗೆ ವಂದನೆಯನ್ನ ಮಾಡಿ ಪಂಡರಾಪುರಕ್ಕೆ ಮುದುಕಪ್ಪನೊಟ್ಟಿಗೆ ನಡೆದೇ ಬಿಟ್ಟಳು. ನಡೀತಾ ನಡೀತಾ ಬಹಳ ದೂರ ಸಾಗಿ ಬಂದಿದ್ದಾಳೆ. ಒಂದು ಕಡೆ ಆಯಾಸ, ಇನ್ನೊಂದು ಕಡೆ ಬಳಲಿಕೆ, ಮತ್ತೊಂದು ಕಡೆ ನಿಶ್ಶಕ್ತಿ. ನಡೆಯಲಾರದೆ ಒಮ್ಮೆ ಧಾಮನೆ ಬೀಳ್ತಾ ಇದ್ದಾಳೆ.
ಅದನ್ನು ಎತ್ತಿಕೊಂಡು ಶರವೇಗದಲ್ಲಿ ಗಗನ ಮಾರ್ಗದಲ್ಲಿ ಹೋಗಿ ಬೆಳಗಿನ ಜಾವ ಪಂಡರಾಪುರಕ್ಕೆ ಬಂದು ಅಲ್ಲಿ ಮಂದಿರದ ಮುಂಭಾಗದಲ್ಲಿ ಇರುವಂತಹ ಮರದ ಕೆಳಗೆ ಸಕುಬಾಯಿಯನ್ನ ಮಲಗಿಸಿ ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಬೆಳಗಿನ ಜಾವದ ಸಮಯ ಮಂದಿರ